ಮಾಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಇನ್ನು ಜೆಡಿಎಸ್ ಪಾದಯಾತ್ರೆಯ ವಿಚಾರ. ಬಿಡದಿ ಟೌನ್ಶಿಪ್ ವಿರೋಧಿಸಿ ದೊಡ್ಡ ಮಟ್ಟದ ಹೋರಾಟ ಕೆಲವು ದಿನಗಳಿಂದ ನಡೀತಾ ಇತ್ತು. ಬಟ್ ಇದೆಲ್ಲದರ ನಡುವೆ ಈಗ ಕುಮಾರಸ್ವಾಮಿಯವರು ಈ ಒಂದು ಹೋರಾಟವನ್ನು ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ. ನಿಖಿಲ್ ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ಮೊನ್ನೆಯಿಂದ ಈ ಪಾದಯಾತ್ರೆ ಶುರುವಾಗಿದೆ. ಅಂದರೆ ನಿನ್ನೆ ಮತ್ತು ಇವತ್ತು ಅಂದರೆ ಎರಡನೇ ದಿನ, ನಾಳೆಗೆ ಮುಗಿಬೇಕಾಗಿತ್ತು. ಈ ಪಾದಯಾತ್ರೆ ರಾಜಧಾನಿ ಬೆಂಗಳೂರು ಪ್ರವೇಶ ಮಾಡ್ತಾ ಇದ್ದಂತೆ ಕಣಮಿಣಕಿ ಟೋಲ್ ಬಳಿ ತೀವ್ರ ಉದ್ವಿಗ್ನ ಸ್ಥಿತಿ ನಿರ್ಮಾಣ ಆಗಿತ್ತು. ಪೊಲೀಸರು ತಡೆ ಒಡ್ಡಿದ್ದನ್ನು ವಿರೋಧಿಸಿ ನುಗ್ಗಲು ಯತ್ನಿಸಿದ ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಹಾಗೂ ಪೊಲೀಸರ ನಡುವೆ ಮಾತಿನ ಚಕಮಕಿ ನಡೆಯಿತು. ತಳ್ಳಾಟ ನೂಕಾಟದ ಸಂದರ್ಭದಲ್ಲಿ ಬ್ಯಾರಿಕೇಡ್ ದಾಟೋದಕ್ಕೆ ಹೋದ ನಿಖಿಲ್ ಕಾಲಿಗೆ ಗಂಭೀರ ಗಾಯ ಆಗಿದೆ. ಹೆಜ್ಜಾಲ ಬಳಿಯ ಬ್ಯಾರಿಕೇಡ್ಗಳನ್ನು ಮುರಿದು ಹೋರಾಟಗಾರರು ಮುನ್ನುಗ್ಗಿದ್ರು. 3 ದಿನಗಳ ಕಾಲ ನಿಗದಿಯಾಗಿದ್ದ ಈ ಪಾದಯಾತ್ರೆ ಇದೀಗ 2 ದಿನಕ್ಕೆ ಅಂತ್ಯಗೊಂಡಿದೆ ಇವತ್ತು ಸಂಜೆ. ಆದರೆ ಜೆಡಿಎಸ್ ಸದ್ಯಕ್ಕೆ ಹಿಂದೆ ಸರಿಯುವ ಲಕ್ಷಣ ಕಾಣಿಸ್ತಾ ಇಲ್ಲ. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ನೇತೃತ್ವದಲ್ಲೇ ಆಗಸ್ಟ್ 18ನೇ ತಾರೀಕು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆಗೆ ಪ್ಲಾನ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸಮಿತಿ ಯಾತಕ್ಕೆ ಮಾಡಿದ್ದಾರೆ ಅಂತಕ್ಕಂಥದ್ದು ನಮಗೆ ಗೊತ್ತಿಲ್ಲ. ಸರ್ಕಾರ ಉತ್ತರ ಕೊಡಬೇಕು. ನಿನ್ನೆ ಸನ್ಮಾನ್ಯ ಕುಮಾರಣ್ಣ ಅವರು ಕೇಳಿದ್ದಾರೆ, ಸತ್ಯ ಶೋಧನಾ ಸಮಿತಿಯಲ್ಲಿ ಇದೇ ಮಾನ್ಯ ಮುಖ್ಯಮಂತ್ರಿಗಳು ಪ್ರಮುಖವಾದಂತ ಪಾತ್ರವನ್ನು ವಹಿಸಿದ್ರು. ಆ ವರದಿಯಲ್ಲಿ ಯಾವ ಕಾರಣಕ್ಕೂ ಯೋಜನೆ ಹಾಕೂಡದು ಅನ್ನುವಂತ ವರದಿಯನ್ನ ತಯಾರಿ ಮಾಡಿ ಇವರೇ ವರದಿಯಲ್ಲಿ ಏನೇನು ಉಲ್ಲೇಖಿಸಿದ್ರು ಅಂತಕ್ಕಂಥ ಆತ್ಮಸಾಕ್ಷಿಗಳ ಪ್ರಶ್ನೆ ಮಾಡ್ಕೊಳ್ಳಿ. ಈಗ ಹೊಸದಾಗಿ ಸಮಿತಿ ಮಾಡಿ 30 ದಿನದಲ್ಲಿ ಅದರಲ್ಲಿ ವರದಿ ತಯಾರಿ ಮಾಡ್ತೀನಿ ಅಂತಾರೆ. ನಮಗೂ ಗೊತ್ತು, ಇಲ್ಲಿರ್ತಕ್ಕಂಥ ರಾಜ್ಯದ ರೈತರಿಗೂ ಗೊತ್ತು, ಜನಕ್ಕೂ ಗೊತ್ತಿದೆ ಆ ವರದಿಯಲ್ಲಿ ಏನಿರುತ್ತೆ ಅಂತ. ಅಷ್ಟೇ ಅಲ್ಲ, ನಿನ್ನೆ ಮತ್ತೆ ಮುಖ್ಯಮಂತ್ರಿಗಳು ಬರ್ತಾರೆ, 2 ಕೋಟಿ ಅಲ್ಲ 3 ಕೋಟಿ ಪರಿಹಾರ ಕೊಡ್ತೀನಿ ಅಂತಾರೆ. 3 ಕೋಟಿ ಅಲ್ಲ 15 ಕೋಟಿ ಅಲ್ಲ 25 ಕೋಟಿ 1 ಎಕರೆ ಪರಿಹಾರ ಕೊಡ್ತೀನಿ ಅಂದ್ರು. ಇಲ್ಲಿ ಯಾರು ಕೂಡ ರೈತರು ಇವರು ಪರಿಹಾರಕ್ಕೆ ಕಾದುಕೊಳ್ತಿಲ್ಲ. 1 ಇಂಚ್ ಭೂಮಿನೂ ಕೂಡ ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ. ಇವತ್ತು ನಾವು ಬಹಳ ಶಾಂತಿಯುತವಾದಂತ, ತಾವೇ ನೋಡಿದಿರಿ, ಎಲ್ಲೂ ಅಹಿತಕರ ಘಟನೆಗೆ ಅವಕಾಶ ಮಾಡಿಕೊಟ್ಟಿಲ್ಲ. ಎಲ್ಲೂ ಅಶಾಂತಿಯ ವಾತಾವರಣ ಸೃಷ್ಟಿಯಾಗ್ತಕ್ಕಂಥದ್ದಕ್ಕೆ ಕಿಂಚಿತ್ತು ಕೂಡ ನಾವು ಪೊಲೀಸರಿಗೆ ತೊಂದರೆ ಕೊಟ್ಟಿಲ್ಲ. ಪೊಲೀಸರಿಗೂ ಗೊತ್ತಿದೆ. ಆದ್ರೆ ಇವತ್ತು ರಾಜ್ಯ ಸರ್ಕಾರದ ಒತ್ತಡಗಳಿಗೆ ಪೊಲೀಸರು ಅಂತಿಮವಾಗಿ ಮಣಿಬೇಕಾಗಿದೆ. ನಮ್ಮನ್ನ ಫ್ರೀಡಂ ಪಾರ್ಕ್ ವರೆಗೂ ಹೋಗೋದಕ್ಕೆ ಬಿಡಲ್ಲ ಅಂತಾರೆ. ಮತ್ತೆ ಮೇಕೆದಾಟು ವಿಚಾರದಲ್ಲಿ ಹೋಗ್ತಾ ಇದ್ರಲ್ಲ, ಮೇಕೆದಾಟು ವಿಚಾರದಲ್ಲಿ ಏನಾಯ್ತು? ಮತ್ತೆ ಅಲ್ಲೆಲ್ಲೋ ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳ ಮನೆ ಮುಂದೆ ಹೋಗಿ ಏನ್ ಕಾನೂನಿನ ಅಡಿಯಲ್ಲಿ ಅವಕಾಶ ಇದೆಯಾ? ಅಲ್ಲಿರ್ತಕ್ಕಂಥ ನಮ್ಮ LOP ಪಾಪ ಕಾಂಗ್ರೆಸ್ನ ಮಹಾನ್ ನಾಯಕರಿದಾರಲ್ಲ, ಮನೆ ಮುಂದೆ ಕೂತಿದ್ರಲ್ಲ, ಅದು ಸರಿನಾ? ಅದು ಅವ್ರ ಕಾನೂನಿಗೆ ಎತ್ಕೊಂಡಂತದಲ್ವಾ? ಆದ್ರೆ ಇವತ್ತು ಏನೇ ನಮ್ಮನ್ನ ಇಲ್ಲಿಗೆ ತಡೆಗಟ್ಟಿದ್ರು ಕೂಡ ಫ್ರೀಡಂ ಪಾರ್ಕ್ನಲ್ಲಿ ಅಧಿವೇಶನ 13ನೇ ತಾರೀಕು ಪ್ರಾರಂಭ ಆಗ್ತಾ ಇದೆ. ಫ್ರೀಡಂ ಪಾರ್ಕ್ಗೆ ಹೋಗ್ತಕ್ಕಂಥ ಒಂದು ಕೆಲಸ ಜೆಡಿಎಸ್ ಪಾದಯಾತ್ರೆ ನಡೆಸ್ತು. ಅದಕ್ಕೆ CM DK ಶಿವಕುಮಾರ್ ಕೆಂಡಾಮಂಡಲವಾಗಿಬಿಟ್ಟಿದ್ದಾರೆ, ತಿರುಗೇಟನ್ನು ಕೊಟ್ಟಿದ್ದಾರೆ. ಕೋಲಾರದಲ್ಲಿ ನಿಂತು JDSಗೆ ನೇರ ಸವಾಲನ್ನು ಹಾಕಿದ್ದಾರೆ CM. ಇದು ರೈತರ ಹೋರಾಟ ಅಲ್ಲ, ಎಚ್ ಡಿ ದೇವೇಗೌಡರು ತಮ್ಮ ರಾಜಕೀಯ ಉಳಿವಿಗಾಗಿ ಮಾಡ್ತಾ ಇರುವ ಸರ್ಕಸ್ ಅಂತ ವಾಗ್ದಾಳಿಯನ್ನು ನಡೆಸಿದ್ದಾರೆ CM. ಅಷ್ಟೇ ಅಲ್ಲ, ಪಾದಯಾತ್ರೆಯಲ್ಲಿ ರೈತರೇ ಇಲ್ಲ, ಬೇರೆ ಕ್ಷೇತ್ರಗಳಿಂದ ಕರೆ ತಂದ ಕಾರ್ಯಕರ್ತರಷ್ಟೇ ಇದ್ದಾರೆ ಅಂತ ಲೇವಡಿ ಮಾಡಿದ್ದಾರೆ DK ಶಿವಕುಮಾರ್. ನೈಸ್ ಯೋಜನೆ ಮತ್ತು ಬಿಡದಿ ಸ್ಮಾರ್ಟ್ ಸಿಟಿಗೆ ಸಹಿ ಹಾಕಿದ್ದೆ ದೇವೇಗೌಡರು. ಅವರು 25 ಲಕ್ಷ ಕೊಡ್ತೀವಿ ಅಂದಿದ್ರು. ನಾವು ಈಗ 2 ರಿಂದ 3 ಕೋಟಿ ಪರಿಹಾರ ನೀಡ್ತಾ ಇದ್ದೇವೆ. ಅವರು ಆರಂಭಿಸಿದ ಯೋಜನೆಯನ್ನೇ ನಾವು ಮುಂದುವರಿಸ್ತಾ ಇದ್ದೇವೆ ಅಂತ ಹರಿಹಾಯ್ದಿದ್ದಾರೆ. ರಾಜಕೀಯದ ಉಳುವಿಗೋಸ್ಕರ ಅವ್ರು ಹೋರಾಟ ಮಾಡ್ತಾ ಇದ್ದಾರೆ. ಅದು ಯಾವ ರೈತರು ಇಲ್ಲ, ಹೊರಗಡೆ ಕ್ಷೇತ್ರದ ಕಾರ್ಯಕರ್ತರನ್ನೆಲ್ಲ ಕರ್ಕೊಂಡ್ಬಂದು ಯಾತ್ರೆ ಮಾಡ್ತಾರೆ. ಮಾಡ್ಲಿ, ಪ್ರಜಾಪ್ರಭುತ್ವದ ಅವ್ರ ಹಕ್ಕನ್ನ ನಾನು ಬೇಡ ಅಂತ ಹೇಳಿದ್ರೆ ಅವ್ರ ರಾಜಕೀಯ ನೋಡ್ರಿ. ನಾನು ಅವತ್ತೇ ಹೇಳಿದ್ದೀನಿ, ಅವ್ರು ಮಾಡಿದ ಯೋಜನೆ ನಾವು ಮುಂದುವರ್ಸಿದೀವಿ. ಅವ್ರು ಮಾಡಿದ ಯೋಜನೆ ಮುಂದುವರ್ಸಿದೀವಿ. ಅವರು ಕೊಟ್ಟದ್ದು 25 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರು. ನಾವು 3, 2.5, 3 ಎಲ್ಲ ಕೆಲವರಿಗೆ ಪರಿಹಾರ ಕೊಡಕ್ಕೆ ಏನೇನು ಬೇಕೋ ವ್ಯವಸ್ಥೆ ಮಾಡಿದ್ವಿ. ಈಗೆಲ್ಲ ಕಂಪ್ಲೀಟ್ ಎಲ್ಲ ಮಾಡ್ತಾ ಇದೀವಿ. ನಾವು ಎರಡಕ್ಕೂ ಅವರೇ ಸೈನ್ ಹಾಕಿದ್ದು. ನೈಸ್ ಯೋಜನೆ ಮಾಡಿದವ್ರು ಯಾರು? ಅವರೇ ಮಾಡಿದ್ದು. ಒಳ್ಳೇದು ಮಾಡಿದ್ದಾರೆ. ರೋಡ್ ಬಂದಿದ್ದಕ್ಕೆ ಬೆಂಗಳೂರು ಇವತ್ತು ಉಳ್ಕೊಂಡಿದೆ.
ಅದೇನು ಅವ್ರು ಮಾಡಿದ ತಪ್ಪು ಅಂತಲ್ಲ, ಬಟ್ ಕೆಲವೇನೋ ಸ್ವಾರ್ಥಗಳಿದೆ. ಅವ್ರ ರಾಜಕೀಯ ಅವರ